ಲೆಟ್ಸ್ ಪ್ಲೇ ವಿತ್ ಸಿಬ್ಲಿಂಗ್. ಸೊ ಅವತ್ತು ಪೆನ್ಸಿಲಲ್ಲಿ ಬರ್ತೀವಿ ಅಂತ ಹೇಳಿದ್ವಲ್ಲ, ಪೆನ್ಸಿಲಲ್ಲಿ ಆಡೋಣ. ರಾಕ್ ಪೇಪರ್ ಸಿಸರ್. ಫಸ್ಟ್ ಅದನ್ನ ಎತ್ಕೊಳಕ್ ಆಯ್ತಿದ್ದ. ಆಡು. ಎತ್ಕೊಂಡು ಆಯ್ತು ನಾನು ಆಗ್ಲೇ. ನಾನು ಎತ್ಕೊಂಡ. ಅಲ್ಲಿ ಯಾವ್ದು ಎತ್ತಿದ್ರು ಓಕೆ ನಾನು. ಇಲ್ಲಿ ಇದಾವಲ್ಲೋ ಚಂದಿಸ್ತೆ. ಜರುಗಿಸ್ಬಾರ್ದ ಅಲ್ವಾ? 4 ಇದೆ. ನಂದು ಇನ್ನೂ ಎತ್ತೆ ಚಾನ್ಸೇ ಬಂದಿಲ್ಲಲ್ಲ. ಆಡಿ ಇನ್ನು ಬೆಸ್ಟ್ ಆಫ್ 3 ಅಲ್ಲ. ನೀನು ಹಾಕ್ಬೇಕು ಅಂತ. ರಾಕ್ ಪೇಪರ್ ಸಿಸರ್. ಅದನ್ನೆತ್ತು. ನಾನು ಇದನ್ನ ಎತ್ಕೊತೀನಿ. ಅದು ಸ್ಕ್ಯಾಟರೇ ಆಗಿಲ್ಲ, ಎಲ್ಲ ಅಲ್ಲೇ ಉಳ್ಕೊಂಡಿದೆ. ಸೋ ಡಿಫಿಕಲ್ಟ್ ಆಗಿ ಹಾಕಿದ್ದೀನಲ್ಲ. ನಾನು ದಾರಿ ಮಾಡ್ಕೊಡ್ತಾ ಇದ್ದೀನಿ. ನಾನು ನಿನ್ ಕೇಳಿದ್ನ ದಾರಿ ಮಾಡ್ಕೊಡು ಅಂತ. ಎತ್ಕೋಬೇಕ ಟಚ್ ಆಗಿದೆ, ಅಳ್ಳಾಡಿದಲ್ಲ. ಅದು ಈ ಕಡೆಯಿಂದ ಕಡೆ ಮೂವ್ ಆಯ್ತು, ಹೋಯ್ತು. ಎಲ್ಲಿ ಮೂವ್ ಆಗಿಲ್ಲ ಕಡೆ, ಅದು ಹಂಗೆ ಇದೆ. ಇವಾಗ ಮೂವ್ ಆಗಿದೆ, ಅದು ಟಚ್ ಆಗಿದ್ದ ಮೂವ್ ಆಗಿದೆ. ಈಗ ಎಷ್ಟು ಬಂದಿತ್ತು ನಿಮಗೆ ಪೆನ್ಸಿಲ್? 1 2 3 4 5 6 7 8. ನಂಗೆ 7. ನಿಂಗೆ 1 ಪಾಯಿಂಟ್, ನನ್ನ ಪಾಯಿಂಟ್. ಟಚ್ ಆಗಿದ್ದು ಯು ವಾಂಟ್ ಟು ನೀಟಾಗುತ್ತೆ. ಹಿಂಗೆ ಗುಂಪಲ್ಲೇ ಇಟ್ಟ ತಿರ್ಗಾ ರಾಕ್ ಪೇಪರ್ ಸಿಸರ್. ಟಚ್ ಮಾಡಿ. ಓಕೆ, ಅಲೈನ್ಮೆಂಟ್ ಚೇಂಜ್ ಆಗಬೇಕು ಅಂತ ತಾವೇ ತಾನೇ ಹೇಳಿದ್ದು. ದಿಸ್ ಇಸ್ ಡಿಸೈಡಿಂಗ್ ಅಲ್ಲ, ಈಗ ಯಾರು ಗೆಲ್ತಾರೆ ಅನ್ನೋದಕ್ಕೆ. ಸೀರಿಯಸ್ ಆಗಿ ಆಡ್ತಿದ್ಯಲ್ಲ ಅದಕ್ಕೆ. ಲಾಸ್ಟ್ ಎತ್ಕೋದು ಇದಾ? ಎಂತ ಡಬ್ಬ ನನ್ನ ಮಗ ಅಂದ್ರೆ ನೀನು. ಮೂವ್ ಆಯ್ತು, ಗೆದ್ಬಿಟ್ಟ. ಗೆದ್ಬಿಟ್ಟೆ.